ಎಸ್ ಸಿ ಗ್ಯಾಂಗಲ್ಲಿ ಒಬ್ಬ ಬೋಳಿ ಮಗ ಇರ್ತಾನೆ. ಟ್ರಿಪ್ ಕರೆದು ಕೊನೆ ಮೂಮೆಂಟಲ್ಲಿ ಕೈ ಎತ್ತಾನೆ. ಒಂದು ತಿಂಗಳು ಮುಂಚೆನೆ ರಜಾ ಹಾಕಿರೋ ಆ ಬೋಳಿ ಮಗ ಚೇತನ್ ಕುಮಾರ. ನಾವು ಇವತ್ತೇನೋ ಲಾಗ್ ಮಾಡೋಕ್ಕೆ ಸಂದರ್ಭ ಬಂದಿದೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಈ ವಿಡಿಯೋ ತುಂಬ ಸ್ಪೆಷಲ್ ಆಗಿರುತ್ತೆ. 11 ವರ್ಷಗಳ ನಂತರ ಭೇಟಿಯಾದ ನಾವು 11 ವರ್ಷಗಳ ಹಿಂದೆ ನಾವಿದ್ದು ಸಕಲೇಶ್ಪುರ ಬ್ಯಾಕ್ರೋಳಿ ಮೊರಾರ್ಜಿ ದೇಸಾಯಿ ಸ್ಕೂಲ್ನಲ್ಲಿ. ನಾವು ಒಟ್ಟು 18 ಜನ ಹುಡುಗರಿದ್ವಿ. ಎಲ್ಲರ ಜೊತೆಲ್ಲ ಮೀಟಪ್ ಆಗಬೇಕು ಅಂತ 1.5 ತಿಂಗಳು ಮುಂಚೆನೇ ಎಲ್ರಿಗೂ ಇನ್ಫಾರ್ಮ್ ಮಾಡಿ, ಕಾಲ್ ಮಾಡಿ, ಮೆಸೇಜ್ ಮಾಡಿ ಇನ್ವೈಟ್ ಮಾಡಿದ್ವಿ. ಬಟ್ ಬಂದಿದ್ದೆ ನಾವು 5 ಜನ ಮಾತ್ರ. ಇವನು ನಮ್ಮ ಮಿಥುನು, ನಮ್ಮ ಚಂದು, ನಮ್ಮ ಕಿಶೋರ, ನಮ್ಮ ಆಕಾಶ್ ಕೇಟಿ ಮತ್ತು ನಾನು. 18 ಜನದಲ್ಲಿ ಸೇರಿದ್ದು ನಾವು 5 ಜನ ಮಾತ್ರ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾವು ಇವತ್ತೇನೋ ಲಾಗ್ ಮಾಡೋಕ್ಕೆ ಸಂದರ್ಭ ಬಂದಿದೆ. ಆ ಸಂದರ್ಭದಲ್ಲಿ ನಾವು ನಮ್ಮ ಕಲೆಗಳನ್ನ ತೋರಿಸ್ಕೊಳ್ಳೋಣ. ವೆಲ್ಕಮ್ ಟು ಮಿಸ್ಟರ್ K2 ಯೂನಿವರ್ಸ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ವೆರಿ ಮಚ್. ಚೋರಿಯಾಗಿದೆ ನನ್ನ ದಿಲ್. ಫಾರ್ಮ್ ಹೌಸ್ ಏನು ಹೊರಗಡೆ ಇಲ್ಲೇ ಬಂದು ನೋಡಿದೆ. ಇದೇನ ಫಾರ್ಮ್ ಹೌಸ್ ಬನ್ನಿ ಫ್ರೆಂಡ್ಸ್, ಇದೇ ಫಾರ್ಮ್ ಹೌಸ್, ಲಕ್ಷ್ಮೀ ಫಾರ್ಮ್ ಹೌಸ್. ಸೂಪರ್ ಎಂಟ್ರಿ ಜೊತೆ ಚೆನ್ನಾಗಿದೆ ಮಗ. ಇಲ್ಲಿಂದ ನಾವು ಬಂದ್ವಿ ಬಾಯ್ಸ್. ಈಗ ನಾವು ಇಳಿತಾ ಇದೀವಿ ಮಿಥುನ್ ಜೊತೆ. ನೋಡಿ ಇಲ್ಲಿ ಕಿಶೋರ್ ಮೇಲ್ಗಡೆ ಹೋಗ್ಬಿಟ್ಟಿದ್ದಾರೆ. ಕಿಶೋರ್ ಕೆಳಗಡೆ ಬನ್ನಿ. ಮಗ ಚೇತು, ನಾವು ಫಾರ್ಮಸಿಗೆ ಬಂದು ಅಷ್ಟೇ. ಈಗ ಮಗ ನಾವು ಬೆಂಗಳೂರಿಂದ ಹೊರಟು ಹೋಮ್ ಸ್ಟೇಗೆ ಹೋಗೋಷ್ಟಲ್ಲಿ ಆಲ್ರೆಡಿ 6:30 ಮೇಲೆ ಆಗಿತ್ತು. ಅದೆಲ್ಲನೂ ಊಟದ ಐಟಮ್ಸ್ ಎಲ್ಲ ಅಡುಗೆ ಮಾಡೋಕ್ಕೆ ಕೊಟ್ಬಿಟ್ಟು ನಾವು ಮತ್ತೆ ಅಲ್ಲಿಂದ ಸ್ವಿಮ್ಮಿಂಗ್ ಪೂಲಿಗೆ ಇಳಿದ್ವಿ. ಇಲ್ಲಿ ಬಿದ್ದೋಗಿರೋದು. ಹಂಗೆ ಅಂತ ಇಂತ ಚೊಳ್ಳೆ ಬ್ಯಾಟಿಂಗ್ ಕೊಟ್ಟಪ್ಪ. ಸ್ಕೂಲ್ ಡೇಸ್ ಇಂದ ಒಂದು ಆಸೆ ಇತ್ತು. ಬ್ಯಾಟಿಂಗ್ ನೋಡಿ ಒಬ್ಬೊಬ್ಬ ಏನ್ ಸ್ಟೈಲು. ಹೋಮ್ ಸ್ಟೇನಲ್ಲಿ ಮಾರ್ನಿಂಗ್ ಟಿಫನ್ ತಿನ್ಕೊಂಡ್ವಿ. ಮತ್ತೆ ನಾವು ಅಲ್ಲಿಂದ ನಮ್ಮ ಪ್ರಯಾಣನ ಬೆಳೆಸಿದ್ವಿ. ಹೋಗೋ ದಾರಿಯಲ್ಲಿ ತುಂಬ ಗಮ್ಮಂತ ಸ್ಮೆಲ್ ಬರ್ತಾ ಇತ್ತು. ಏನಂತ ನೋಡಿದ್ರೆ ಆಲೆ ಮನೆ. ಅದಕ್ಕೆ ಆಲೆ ಮನೆಗೆ ಹೋಗ್ಬೇಕು ಅಂತ ನಾವು ಕೂಡ ಹೋಗಿ ಬಂದ್ವಿ. ಬೆಲ್ಲ ಕೊತ ಕುದೀತಾ ಇದೆ ನೋಡಿ. ಹಿಂಗ್ ಕುದ್ಮೇಲೆ ಈ ತರ ತೇಲ್ತದೆ. ತೇಲಿನ ಇಲ್ಲ ಸಾಕೋರ್ ನೋಡು. ಮೋಟ್ರ್ ಡಿಸಿ ಅದನ್ನೆಲ್ಲ ನೋಡ್ಕೊಂಡು ನಾವು ಮತ್ತೆ ಹೊರಟಿದ್ದೆ ಗಗನಚುಕ್ಕಿ ಭರಚುಕ್ಕಿಗೆ. ಇಲ್ಲ ದಾರಿಯುದ್ದಕ್ಕೂ ನಾವು ಸ್ಕೂಲ್ನಲ್ಲಿ ಇದ್ದ ರೀತಿ, ನಾವು ಮಾಡ್ತಿದ್ದ ಚೇಷ್ಟೆ, ಅದಕ್ಕೆ ಫಲವಾಗಿ ಸಿಗ್ತಿದ್ದ ಪನಿಷ್ಮೆಂಟು ಇವೆಲ್ಲ ನೆನಪಿಸ್ಕೊಂಡು ಗಗನಚುಕ್ಕಿ ಭರಚುಕ್ಕಿ ವ್ಯೂ ಪಾಯಿಂಟ್ನ ತಲುಪಿದ್ವಿ. ಹಾಯ್ ಫ್ರೆಂಡ್ಸ್, ನಾವು ಬಂದ್ವಿ ಬೆಂಗಳೂರಿಂದ ಗಗನಚುಕ್ಕಿ ಭಾರಚುಕ್ಕಿ ನೋಡೋಣಂತ.
ಎಷ್ಟು ಕಿಲೋಮೀಟ್ರ್ ಆಯ್ತಪ್ಪ. ಆದರೆ ನೋಡಿ ನೀರು ಹೆಂಗೆ ಬರ್ತಿದೆ ಅಂತ. ನಮ್ಮ ಮನೆ ಹಿಂದೆ ಎತ್ಲಾಗ ಇತ್ತಲ್ಲಿ ಹೋಗೋ ಮೋರಿ ನೀರೇ ಜಾಸ್ತಿ ಇರುತ್ತೆ. ಆ ರೇಂಜಿಂಗ್ ಬರ್ತಾ ಇದೆ ನೀರು. ಇದೊಂದು ಬದುಕಿ, ಇದೊಂದು ಜನ್ಮವೇ. ಗಗನ ಚುಕ್ಕಿ ಫಾಲ್ಸ್ ನೋಡಕ್ ಬಂದಿದ್ದೀವಿ. ಅಷ್ಟೇ. ಫಾಲ್ಸ್ನ ನೋಡ್ಕೊಂಡು ನಾವು ತಲಕಾಡಿಗೆ ಹೋಗೋಣ ಅಂತ ಹೊರಟ್ವಿ. ಹಾಗೆ ಹೋಗೋ ದಾರಿಲಿ ಕೊಳ್ಳೆಗಾಲನೂ ಕೂಡ ಸಿಗುತ್ತೆ. ನಮ್ಮ ಫ್ರೆಂಡ್ ಚೇತು 1 ತಿಂಗಳು ಮುಂಚೆನೇ ಲೀವ್ ತಗೊಂಡು ಲಾಸ್ಟ್ ಮೂಮೆಂಟಲ್ಲಿ ಕೈ ಎತ್ಬಿಟ್ಟ. ಅವನಿಗೆ ಅಂತ ನಮ್ಮ ಕಿಶೋರ ಬೈತಾ ಇದ್ದಾನೆ ನೋಡಿ. ಟ್ರಿಪ್ಪಿಗೆಲ್ಲ ಬರ್ಬೇಕು ಅಂತ ಮಾಟ ಮಾಡ್ಸಕ್ ಹೋಯ್ತಾ ಇದ್ದೀನಿ. ಹೌದು. ಪ್ರತಿ ಗ್ಯಾಂಗಲ್ಲಿ ಒಬ್ಬ ಬೋಳಿ ಮಗ ಇರ್ತಾನೆ. ಟ್ರಿಪ್ ಕರೆದು ಕೊನೆ ಮೂಮೆಂಟ್ ಅಲ್ಲಿ ಕೈ ಎತ್ತಾನೆ. 1 ತಿಂಗಳು ಮುಂಚೆನೆ ರಜಾ ಹಾಕಿರೋ ಆ ಬೋಳಿ ಮಗ ಚೇತನ್ ಕುಮಾರ, ನಿನಗೆ ನೋಡಪ್ಪ ಕೊಳ್ಳೇಗಾಲಕ್ಕೆ ಹೋಗ್ತಾ ಇದೀವಿ, ನಿನಗೆ ಮಾಟ ಮಂತ್ರ ಮಾಡ್ತಿದೀವಿ, ಯಾವ ಟ್ರಿಪ್ಪಲ್ಲೂ ನೀನು ಇಲ್ಲ ಅಂತ ಹೇಳ್ಬಾರ್ದು, ದುಡ್ಡು ಇರ್ಲಿ ಬಿಡ್ಲಿ ನೀನು ಬಂದೇ ಬರ್ಬೇಕು, ಆ ತರ ಮಂತ್ರ ಹಾಕ್ತಿದೀವಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಚೇತನ್ ಕುಮಾರ್ ಹುಷಾರು ಮಗ ಬರ್ಲೇಬೇಕು ನೆಕ್ಸ್ಟ್ ಟೈಮ್. ನಿಂಬೆ ಬರ್ತೀವಿ, ನೀನ್ ನಿಂಬೆಣಿ ಕಟ್ತೀವಿ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಹೀಗೆ ಚೇಷ್ಟೆ ಮಾಡ್ತಾ ಮಾಡ್ತಾ ನಾವು ಕೂಡ ತಲಕಾಡನ್ನ ತಲುಪಿದ್ವಿ. ತಲಕಾಡು ಕಾವೇರಿಗೆ ಬಂದಿದ್ದೀವಿ. ನೋಡು ನೀರಲ್ಲಿ ಬಿಲ್ಲಿ ಆಟಾಡ್ತಾವನೆ. ನಮ್ಮ ಚಂದು ಕ್ಲಾಸ್ ಟಾಪರು. ಈ ತಲಕಾಡಿನ ಹಿಸ್ಟ್ರಿ ಬಗ್ಗೆ ಅವನ ಹತ್ರನೇ ಕೇಳೋಣ ಬನ್ನಿ. ನಾವಿವಾಗ ತಲಕಾಡಿಗೆ ಬಂದಿದ್ವಿ. ತಲಕಾಡಲ್ಲಿ ಪಾತಾಳೇಶ್ವರ ದೇವಸ್ಥಾನಕ್ಕೆ ಹೊರಟಿದ್ವಿ. ಪಾತಾಳೇಶ್ವರ ಜೊತೆಗೆ ಮರಳೇಶ್ವರ ಇವೆಲ್ಲ ಗಂಗರ ಕಾಲದಲ್ಲಿ ನಿರ್ಮಾಣಗೊಂಡ ದೇವಸ್ಥಾನಗಳು. ಇಲ್ಲಿ ನೀವು ನೋಡ್ಬೋದು ಸುತ್ತಲೂ ಮರಳೆ ತುಂಬಿದೆ. ಇದು ಕಾವೇರಿಯ ತಟದಲ್ಲಿದೆ ದೇವಸ್ಥಾನ. ಸೊ ಹಾಗಾಗಿ ಇದು ಒಂದು ಫೇಮಸ್ ಗಂಗರ ಕಾಲದಲ್ಲಿ ಕನ್ಸ್ಟ್ರಕ್ಟ್ ಆಗಿರೋ ಹಿಸ್ಟಾರಿಕಲ್ ಪ್ಲೇಸ್ ಅಂತ ಹೇಳ್ಬೋದು. ನದಿ ಹತ್ರ ಸ್ವಲ್ಪ ಆಟ ಆಡ್ಕೊಂಡು ಅಲ್ಲಿಂದ ಬಂದಿದೆ ನಾವು ದೇವಸ್ಥಾನಕ್ಕೆ ಬರೋಕ್ಕಿಂತ ಮುಂಚೆನೇ ಅಲ್ಲಲ್ಲಿ ಚಿಕ್ಕ ಪುಟ್ಟ ದೇವಸ್ಥಾನಗಳು ಕೂಡ ಇದೆ. ಅವನ್ನೆಲ್ಲ ಸುತ್ತಾಡ್ಕೊಂಡು ನಾವು ಮುಖ್ಯ ದೇವಸ್ಥಾನಕ್ಕೆ ತಲುಪಿದ್ವಿ. ದೇವಸ್ಥಾನ ಎಲ್ಲ ಒಂದು ಸುತ್ತ ಹಾಕೊಂಡು ನಾವು ದೇವರ ದರ್ಶನ ಮಾಡ್ಕೊಂಡು ನಂತರ ನಾವು ಕೂಡ ಬೆಂಗಳೂರು ಕಡೆಗೆ ರಿಟರ್ನ್ ಆದ್ವಿ. ಹನ್ನೊಂದು ವರ್ಷದ ನಂತರ ಒಂದಾದ ನಮ್ಮ ಸ್ನೇಹ 5 ವರ್ಷಗಳ ಕಾಲ ಒಂದೇ ಕುಟುಂಬದ ಸದಸ್ಯರಂತೆ ಇದ್ದ ನಮ್ಮ ಶಾಲೆ, ಇದನ್ನೆಲ್ಲ ಮತ್ತೆ ನೆನಪು ಮಾಡಿಕೊಂಡು ನಾವು ಮಾಡೋ ಪ್ರಯಾಣ, ಇದನ್ನು ಬರೀ ಬಾಯಿ ಮಾತಲ್ಲಿ ಹೇಳೋಕ್ಕಾಗೋದಿಲ್ಲ. ಸಮಯ ಬದಲಾಗಿರ್ಬೋದು, ಎಲ್ಲರ ಜೀವನ ಕೂಡ ಬದಲಾಗಿರ್ಬೋದು, ಆದರೆ ಆ ಶಾಲೆಯಲ್ಲಿ ಕಲಿತ ಜೀವನ ಪಾಠ, ನಮ್ಮ ಶೈಲಿ, ಅಲ್ಲಿ ಕಳೆದ ನೆನಪುಗಳು, ಒಬ್ರನ್ನೊಬ್ಬರು ಕಾಲೆಳಿತಾ ಆಟ ಆಡುವಾಗ ಜಗಳಾಡ್ತಾ ಮತ್ತೆ ಏನೋ ಆಗೇ ಇಲ್ಲ ಅನ್ನೋ ಥರ ಮತ್ತೆ ನಮ್ಮ ಸ್ನೇಹಿತರ ಜೊತೆ ಜೀವಿಸ್ತಾ ಆ ಕ್ಷಣಗಳು ಮತ್ತೆ ಅದೇ ಬಾಲ್ಯ ಜೀವನಕ್ಕೆ ಹೋಗಬೇಕು ಅಂತ ಅನಿಸುತ್ತೆ. ಓಕೆ ಗಾಯ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಲವ್ ಯು.